ನಾನು ನಂದನ 33 ವರ್ಷ ವಯಸ್ಸಾಗಿತ್ತು. ನನಗೆ ಬೇಗನೆ ಮದುವೆಯಾಗಿತ್ತು. ಆದರೆ ಊರೆಲ್ಲ ಸಾಲ ಮಾಡಿದ ನನ್ನ ಯಜಮಾನರು ಊರು ಬಿಟ್ಟು ಓಡಿಹೋದ ಕಾರಣ ನಾನು ಒಬ್ಬಂಟಿಯಾಗಿ ಜೀವನವನ್ನು ನಡೆಸುತ್ತಿದ್ದೆ. ಆದರೆ ಅವನ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಂಡಿದ್ದೆ. ಕೊನೆಗೆ ಅವರು ಕೂಡ ವಯೋಸಹಜ ಕಾಯಿಲೆಯಿಂದ ಹೊರಟು ಹೋದರು. ಇಷ್ಟೆಲ್ಲ ಆದ ಮೇಲೆ ಒಂಟಿ ಜೀವನಕ್ಕೆ ಯಾರಿಲ್ಲ ಎಂಬಂತೆ ನಾನು ತವರಿಗೂ ಹೋಗದೆ ಮನೆಯಲ್ಲೇ ಇದ್ದೆ. ಇರುವ ಮನೆಯಲ್ಲಿ ಯಾವುದೇ ಬಾಡಿಗೆ ಕಟ್ಟದೆ ಗಾರ್ಮೆಂಟ್ ಒಂದರಲ್ಲಿ ಕೆಲಸ ಮಾಡಿ ಜೀವನ ಬಂಡಿಯನ್ನು ಸಾಗಿಸುತ್ತಿದ್ದೆ. ಅಲ್ಲದೆ ಆಗಾಗ ಕೆಲ ಸ್ನೇಹಿತರು ಪಕ್ಕದವರು ಮಾಡುತ್ತಿದ್ದ ಸಹಾಯದಿಂದ ನನ್ನ ಜೀವನ ಆರಾಮಾಗಿ ನಡೆಯುತ್ತಿತ್ತು. ಸಹಿತ ನನಗೆ ಮಾತ್ರ ಒಂದು ಕೊರತೆಯಿತ್ತು. ಅದೇನು ಎಂದರೆ ನನ್ನ ಯಜಮಾನ ನನ್ನನ್ನು ಬಿಟ್ಟು ಹೋದ ಮೇಲೆ ನಾನು ಒಬ್ಬಂಟಿಯಾಗಿ ಜೀವನವನ್ನು ನಡೆಸಿ ನನಗೆ ಏಕೋ ಬಹಳ ಬೇಜಾರಾಗಿತ್ತು. 3 ವರ್ಷದಿಂದ ಹೊಟ್ಟೆ ಹಸಿವನ್ನು ನೀಗಿಸಿಕೊಳ್ಳಲಾಗುತ್ತಿರಲಿಲ್ಲ. ಆದರೆ ಆ ಹಸಿವನ್ನು ಹೇಗೆ ನೀಗಿಸಿಕೊಳ್ಳಬೇಕು ಅಂತ ನೀವೇ ಹೇಳಿ. ಇದೆಲ್ಲ ಒಂಟಿ ಜೀವನ ನಡೆಸುವವರಿಗೆ ಆ ಕಷ್ಟ ಗೊತ್ತಿರುತ್ತದೆ. ಹೀಗಾಗಿ 2 ವರ್ಷದಿಂದಲೂ ನಾನು ತರಕಾರಿ ಬಳಸುತ್ತಾ ಕೆಲವೊಮ್ಮೆ ಕೈ ಕೆಲಸ ಮಾಡಿ ನನ್ನ ಹಸಿವನ್ನು ನೀಗಿಸಿಕೊಳ್ಳುತ್ತಿದ್ದೆ. ಇದು ಸಾಲದು ಎಂಬಂತೆ ಆಗಾಗ ಟಿವಿಯಲ್ಲಿ ಬರುತ್ತಿದ್ದ ಕೆಲವು ದೃಶ್ಯಗಳು ನೀನು ಏಕಾಂಗಿ ಅಂತ ಅಣಗಿಸುವಂತೆ ಇದ್ದವು. ಮನೆಯಲ್ಲಿ ಯಾರೂ ಇಲ್ಲದ್ದರಿಂದ ನನಗೆ ಯಾವುದೇ ಸಮಸ್ಯೆ ಕೂಡ ಇರಲಿಲ್ಲ. ಎಲ್ಲೆಂದರಲ್ಲಿ ಬಿದ್ದುಕೊಂಡು ಆ ಸಿನಿಮಾಗಳನ್ನು ನೋಡುತ್ತಾ ಸಂತೋಷವಾಗಿ ಕೈ ಕೆಲಸ ಮಾಡಿಕೊಳ್ಳುತ್ತಿದ್ದೆ. ಹೀಗೆ ನನ್ನ ಏಕಾಂಗಿ ಜೀವನ ನಡೆದಾಗಲೇ ಒಂದು ಘಟನೆಯಾಯಿತು. ಎಲ್ಲವೂ ಅದಲು ಬದಲು ಆಗಿತ್ತು. ಒಂದು ದಿನ ನಾನು ಇನ್ಸ್ಟಾಗ್ರಾಮ್ ನೋಡುವಾಗ ನನಗೆ ಮನಸ್ಸಿನಲ್ಲಿ ಒಂದು ಆಲೋಚನೆ ಹೊಳೆಯಿತು. ನಾನು ಯಾಕೆ ಯಾರಿಗಾದರೂ ಈ ಬಗ್ಗೆ ಕೇಳಬಾರದು? ನನ್ನ ಗಾರ್ಮೆಂಟ್ನಲ್ಲಿ ಕೆಲಸ ಮಾಡುವ ಮುನೇಶ್ ಇದ್ದಾನೆ. ಅವನಿಗೂ ಯಾರಿಲ್ಲ, ಅವಳ ಮನೆಯಾಕೆ ತೀರಿ ಹೋಗಿದ್ದಾಳೆ. ಅವನು ಕೂಡ ಒಬ್ಬಂಟಿ. ಇವನಿಗೂ ಬೇಕು ಅಂತ ಎನಿಸುತ್ತದೆ ಎಂದು ನನಗೆ ಯೋಚನೆ ಬಂದಿತ್ತು. ಆದರೆ ಯಾಕೋ ನನಗೆ ಭಯವಾಗಿ, ಇಲ್ಲದ ಸಮಸ್ಯೆಯಿಂದ ನನ್ನ ಜೀವನ ಹಾಳಾದರೆ ಕಷ್ಟ, ಮೊದಲೇ ನಾನು ಒಬ್ಬಂಟಿ ಅಂತ ಹೆದರುಕೊಂಡು ಸುಮ್ಮನಿದ್ದೆ. ಇನ್ನು ನನ್ನ ಜೊತೆ ಕೆಲಸ ಮಾಡುತ್ತಿದ್ದ ಹಲವರು ಜನರಿದ್ದರು. ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ಖುಷಿಯಾಗಿ ಇದ್ದರು. ಇನ್ನು ಕೆಲವರು ಯುವಕರಿಂದ ಅವರು ಯಾಕೋ ನನಗೆ ಕಳ್ಳರಂತೆ ಕಾಣುತ್ತಿದ್ದರು. ಯಾರೂ ಕೂಡ ವಿಶ್ವಾಸಕ್ಕೆ ಅರ್ಹರಲ್ಲ ಎಂದೆನಿಸಿ ಯಾವ ಕೆಟ್ಟ ಕೆಲಸ ಬೇಡ ಎಂದು ಎಲ್ಲಾ ಯೋಚನೆಗಳನ್ನು ಕೈಬಿಟ್ಟು ಮೊದಲಿನಂತೆ ಕೈ ಕೆಲಸ ಮಾಡುತ್ತಾ ಆರಾಮಾಗಿ ಇದ್ದೆ. ಎಲ್ಲರಿಗೂ ಇರುವಂತೆ ನನಗೂ ಹಲವಾರು ಯೋಚನೆಗಳು ಇದ್ದವು. ಆದರೆ ಏನು ಮಾಡೋದು? ಎಲ್ಲವೂ ಸಾಧ್ಯವಾಗುವುದಿಲ್ಲ. ಯಾರಿಗೂ ಈ ಬಗ್ಗೆ ಹೇಳುವಂತಿರಲಿಲ್ಲ. ನೀವೇ ಹೇಳಿ, ಪ್ರತಿದಿನ ಇದೇ ತರಹದವಾದರೆ ಜೀವನ ಹೇಗೆ ಇರುತ್ತೆ? ಹೀಗಾಗಿ ನಾನು ಮನೆಯಲ್ಲಿ ಬೇರೆ ಬೇರೆ ತರಹದ ತರಕಾರಿಗಳನ್ನು ಉಪಯೋಗಿಸಿ ಹಸಿವನ್ನು ನೀಗಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆ. ಆದರೆ ಇದೆಲ್ಲ ಹೇಳೋಕೆ ಮಾತ್ರ ಚಂದ, ಆದರೆ ನಿಜವಾಗಿ ಕೆಲಸವೇ ಬೇರೆ ಇರುತ್ತೆ. ಇನ್ನು ನನ್ನ ಕಷ್ಟದ ಬಗ್ಗೆ ಯಾರಿಗೂ ಹೇಳುವಂತೆಯೂ ಇರಲಿಲ್ಲ. ಹೀಗಾಗಿ ಏನು ಮಾಡಬೇಕು ಎಂದು ತಿಳಿಯದೆ ದಿಕ್ಕು ತೋಚದಾಗಿ ಕೊನೆಗೆ 7 ತಿಂಗಳುಗಳು ಕಳೆಯಿತು. ಹೀಗೆ ನನ್ನ ಜೀವನ ನಡೀತಾ ಇದ್ದಾಗಲೇ ನನ್ನ ಜೀವನದಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿತ್ತು. ಹೀಗೆ ಇದ್ದಾಗಲೇ ನನ್ನ ಮನೆಗೆ ನನ್ನ ದೂರದ ಸಂಬಂಧಿಕರೊಬ್ಬರು ನಮ್ಮ ಮನೆಗೆ ಬಂದಿದ್ದರು. ಅವರು ನನಗಿಂತ 1 ವರ್ಷ ದೊಡ್ಡವರು. ಅವರು ಯಾವುದೋ ಕೋರ್ಟ್ ಕೇಸ್ ವಿಚಾರವಾಗಿ ಸಿಟಿಗೆ ಬಂದು ಬೇರೆ ಎಲ್ಲೂ ಉಳಿದುಕೊಳ್ಳಲು ನನ್ನ ಮನೆಗೆ ಬಂದಿದ್ದರು. ಹೀಗೆ ಅವರು ನಮ್ಮ ಮನೆಗೆ ಬಂದರೂ ಸಹಿತ ನಾನು ಗಾರ್ಮೆಂಟ್ ಕೆಲಸಕ್ಕೆ ಹೋಗಿ ಬರುತ್ತಿದ್ದೆ. ಬಂದ ಮೇಲೆ ಅವರ ಜೊತೆ ಹೊರಗೆ ಸುತ್ತಾಟ, ಮಾರ್ಕೆಟ್ ಕರೆದುಕೊಂಡು ಹೋಗುವುದು, ಶಾಪಿಂಗ್ ಅಂತೆಲ್ಲ ಸುತ್ತಾಡುತ್ತಿದ್ದೆ. ಇನ್ನು ಮೊದಲಿನಿಂದಲೂ ಆತ ನನ್ನ ಜೊತೆ ಬೆಳೆದಿದ್ದರಿಂದ ಅವನ ನನ್ನ ನಡುವೆ ತುಸು ಸರಸಿಗೆ ಜಾಸ್ತಿನೇ ಇತ್ತು. ಬಹಳ ವರ್ಷಗಳ ನಂತರ ಭೇಟಿಯಾಗಿದ್ದ ಅವನು ಮೊದಲಿನಂತೆ ನನ್ನ ಪಕ್ಕದಲ್ಲೇ ಕೂರುವುದು ಬಿಟ್ಟು ದೂರ ಕೂತಿದ್ದ. ನಾನು ಯಾಕೋ ಬಾ ಪಕ್ಕದಲ್ಲೇ ಕುಳಿತುಕೋ ಅಂದಾಗ ಅವನು ಬೇಡ ಅಂತ ಹೇಳಿದ. ನಾನು ಪರವಾಗಿಲ್ಲ ಬಾರೋ ಅಂತ ಕೈ ಹಿಡಿದು ಎಳೆದಾಗ ಆಯ ತಪ್ಪಿ ಬಿದ್ದ. ಹೀಗೆ ಬೀಳಬೇಕಾದರೆ ಅವನ ಆ ಭಾಗಕ್ಕೆ ನನ್ನ ಕೈ ತಾಗಿ ನನಗೆ ಅವತ್ತು ಕರೆಂಟ್ ಹೊಡೆದಂತೆ ಅನಿಸಿತು. ಕೂಡಲೇ ಅವನನ್ನು ದೂರ ಸರಿಸಿದೆ. ನನಗೆ ಯಾಕೋ ಅಲ್ಲಿ ಕೂಡಲು ಆಗಲಿಲ್ಲ. ಕೂಡಲೇ ಎದ್ದು ಹೋಗಿ ಸ್ವಲ್ಪ ನೀರು ಕುಡಿದು ಬಾತ್ರೂಂಗೆ ಹೋಗಿ ಸ್ವಲ್ಪ ಸಮಾಧಾನ ಪಟ್ಟುಕೊಂಡು ಇನ್ನು ಅವನು ಅವತ್ತು ಹೊರಗೆ ಹೋಗದೆ ಮನೆಯಲ್ಲೇ ಇದ್ದುಕೊಂಡು ಟಿವಿ ನೋಡುತ್ತಾ ಕಾಲಹರಣ ಮಾಡುತ್ತಿದ್ದ. ಆದರೆ ನಾನು ಮಾತ್ರ ಅವತ್ತು ಅಡುಗೆ ಕೆಲಸ ಮುಗಿಸಿ ಮತ್ತೆ ಗಾರ್ಮೆಂಟ್ ಕೆಲಸಕ್ಕೆ ಹೋಗಿದ್ದೆ. ಆದರೆ ಆಟೋದಲ್ಲಿ ಹೋಗಬೇಕಾದರೆ ಬೆಳಗ್ಗೆ ನಡೆದ ಘಟನೆ ಏಕೋ ನನಗೆ ನೆನಪಾಗ್ತಾ ಇತ್ತು. ಯಾಕೋ ಏನೋ ಬೇಕು ಎನ್ನಿಸತೊಡಗಿತ್ತು. ಕಷ್ಟಪಟ್ಟು ಕೊನೆಗೆ ಗಾರ್ಮೆಂಟ್ ಹೋದಾಗ ಅಲ್ಲಿ ಕೆಲಸ ಮಾಡಲು ಆಗದೆ ಮಾಲೀಕರಿಂದ ಬೈದು ಅರ್ಧ ದಿನದ ರಜೆ ಹಾಕಿ ಮನೆಗೆ ಬಂದಿದ್ದೆ. ಏಕೆಂದರೆ ನನಗೆ ಅವತ್ತು ಕೆಲಸ ಮಾಡುವ ಮನಸ್ಸೇ ಇರಲಿಲ್ಲ. ನೇರವಾಗಿ ಮನೆಗೆ ಬಂದಾಗ ಮಧ್ಯಾಹ್ನ 2 ಗಂಟೆ ಆಗಿತ್ತು. ಇವನು ಮನೆಯಲ್ಲಿ ಇರಲಿಲ್ಲ. ಮನೆಯೆಲ್ಲ ಹುಡುಕಿದೆ, ಅವನೂ ಇರಲಿಲ್ಲ. ಫೋನ್ ಮಾಡಿದೆ, ಫೋನ್ ಸಿಗಲಿಲ್ಲ. ಎಲ್ಲಿಯಾದರೂ ಹೊರಗೆ ಹೋಗಿರಬೇಕು ಅಂತ ಸುಮ್ಮನಾದೆ.
ಆಗ ಇದೇ ಸರಿಯಾದ ಸಮಯ ಎಂದು ಬೀಗ ಹಾಕಿ ನನ್ನ ಮೊಬೈಲ್ನಲ್ಲಿ ಆ ಸಿನಿಮಾ ನೋಡುತ್ತಾ ಕೈಕೆಲಸ ಮಾಡಿ ಮುಗಿಸಿದ್ದೆ. ಅದೇ ಹೊತ್ತಿಗೆ ಇನ್ನೇನು ಮೊಬೈಲ್ ಕೆಳಗೆ ಇಡಬೇಕು ಎಂದು ನೋಡುವಾಗಲೇ ಅವನು ಬಾಗಿಲು ಮರೆಯಲ್ಲಿ ನಿಂತಿದ್ದನು ಕಂಡು ನನಗೆ ಗಾಬರಿಯಾಯಿತು. ಕೂಡಲೇ ನಾನು ಎಲ್ಲವನ್ನೂ ಸರಿ ಮಾಡಿಕೊಂಡು ಅವನಿಗೆ ಬೈಯುತ್ತಾ, ಹೇಗೋ ಒಳಗೆ ಬಂದೆ? ಬಾಗಿಲು ಬಂದಾಗಿತ್ತಲ್ಲ, ಇಲ್ಲಿ ಯಾಕೆ ನಿಂತಿದ್ದೀಯಾ ಎಂದಾಗ ಅವನು, ಅಯ್ಯೋ ಮೊನ್ನೆ ನೀನೇ ತಾನೇ ಮತ್ತೊಂದು ಕೀ ಕೊಟ್ಟು ಹೊರಗೆ ಹೋಗುವಾಗ ಬಂದ್ ಮಾಡಿಕೊಂಡು ಹೋಗು ಅಂತ ಹೇಳಿದ್ದೆ ಎಂದು ಹೇಳುತ್ತಾ ನನ್ನ ಬೇರೆ ರೀತಿಯಲ್ಲಿ ನೋಡುತ್ತಿದ್ದ. ಆಗ ನಾನು ಸಿಟ್ಟಿಗೆದ್ದು, ಸರಿ ಹೋಗು, ಗೊತ್ತಾಗುವುದಿಲ್ಲವಾ, ಹೀಗೆಲ್ಲ ನೋಡಬಾರದು ಅಂತ ಬೈದು ಅವನನ್ನು ಕಳುಹಿಸಿದರೂ ಸಹಿತ ನನ್ನ ಮೂರ್ಖತನಕ್ಕೆ ನನ್ನನ್ನು ನಾನೇ ಶಪಿಸಿಕೊಂಡೆ. ಆದರೆ ಅವತ್ತು ನಡೆದ ಆ ಘಟನೆಯಿಂದ ಮನೆಯಲ್ಲಿ ಸ್ವಲ್ಪ ಬದಲಾವಣೆಗಳು ಆಗಿದ್ದವು. ಇದರ ಜೊತೆಗೆ ಅವನ ನಡವಳಿಕೆಯಲ್ಲಿಯೂ ಬದಲಾವಣೆಯಾಗಿತ್ತು. ಈಗ ಒಂದು ದಿನ ಅವನು ಹೊರಗೆ ಅಂಗಡಿಗೆ ಹೋದಾಗ ಅವನ ಮೊಬೈಲ್ ಅಲ್ಲಿತ್ತು. ಏನಿದೆ ಅಂತ ನೋಡಿದೆ. ನನ್ನ ಹಲವಾರು ಫೋಟೋಗಳು ಇದ್ದವು. ನಾನು ಹುಟ್ಟಿದಾಗಿನಿಂದ ಹಿಡಿದು ಇವತ್ತಿನವರೆಗೂ ಸಾಕಷ್ಟು ಫೋಟೋಗಳು ಇದ್ದವು. ಜೊತೆಗೆ ಅವನ ಮೊಬೈಲ್ ನೋಡಿದಾಗ ಅದರಲ್ಲಿಯೂ ಕೂಡ ಆ ಸಿನಿಮಾಗಳು ಇದ್ದವು. ಆದರೆ ಅವನು ಹೊರಗೆ ಬರುವಷ್ಟರಲ್ಲಿ ನಾನು ಏನು ಮಾಡಬೇಕೆಂದು ತಿಳಿಯದೆ ಸುಮ್ಮನೆ ಇದ್ದೆ. ಅವನು ನನ್ನ ಪಕ್ಕದಲ್ಲಿ ಬಂದು ಕೂತಾಗ ಟಿವಿಯಲ್ಲಿ ಅದೇ ಹೊತ್ತಿಗೆ ಬೇರೆ ಏನೋ ದೃಶ್ಯ ಬಂದುಬಿಟ್ಟಿತ್ತು. ಕೂಡಲೇ ನಾನು ಅಲ್ಲಿಂದ ಎದ್ದು ಹೊರಗೆ ಹೋಗಬೇಕು ಅಂತ ದೃಷ್ಟಿ ಬೇರೆ ಕಡೆ ಹೋದಾಗ ಮತ್ತೊಬ್ಬ ಎದ್ದು ಕುಣಿಯುತ್ತಿದ್ದ. ಇದೇನು ನನ್ನ ಕರ್ಮ ಎಂದು ಸುಮ್ಮನೆ ಅಲ್ಲಿಂದ ಹೋಗಿ ನನ್ನ ಸ್ಕೂಟಿಯನ್ನು ಗೇಟಿನಿಂದ ಹೊರಗೆ ತೆಗೆಯುವಾಗಲೇ ಗಾಡಿ ನನ್ನ ಕಾಲಿಗೆ ಬಿದ್ದಿತ್ತು. ಅವನು ಆ ಶಬ್ದ ಕೇಳಿ ಕೂಡಲೇ ಬಂದು ನನ್ನ ಹೊತ್ತುಕೊಂಡು ಬಂದು ಸೋಫಾದ ಮೇಲೆ ಕೂರಿಸಿದ. ನನ್ನ ಕಾಲುಗಳು ಜಾಸ್ತಿ ನೋವಿತ್ತಿದ್ದರಿಂದ ಅಲ್ಲಿಂದ ಮುಲಾಮನ್ನು ನನ್ನ ಕಾಲಿಗೆ ಹಚ್ಚುತ್ತಿದ್ದ. ಆಗ ನಾನಿನ್ನು ನಿಧಾನ, ತುಂಬಾ ನೋವಾಗ್ತಿದೆ ಅಂತ ದಯವಿಟ್ಟು ನಿಧಾನವಾಗಿ ಮುಲಾಮ್ ಹಚ್ಚು ಎಂದಾಗ ಅವನು ಯಾಕೋ ಬರುತ್ತಿದ್ದ. ಅವನು ಕಾಲು ನೋಡದೆ ಬೇರೆ ಕಡೆ ನೋಡಲು ಯತ್ನಿಸುತ್ತಿದ್ದ. ಅವನು ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ಅಂತ ನನಗೂ ಗೊತ್ತಾಗದೆ ಗೊಂದಲದಲ್ಲಿದ್ದೆ. ನನ್ನ ಮನಸ್ಸಿನಲ್ಲಿದ್ದ ಸಾವಿರಾರು ಪ್ರಶ್ನೆಗಳಿಗೆ ಉತ್ತರವೇ ಇರಲಿಲ್ಲ. ಕೊನೆಗೆ ಏನು ಮಾಡಬೇಕೆಂದು ಗೊತ್ತಾಗದೆ ಗೊಂದಲದಲ್ಲೇ ಅವತ್ತು ಸೋಫಾದ ಮೇಲೆ ಆ ಕೆಲಸ ಮಾಡಿ ನನಗೆ ಕಾಲು ನೋವಿದ್ದರೂ ಸಹಿತ ಮೇಲೆ ಕುಣಿಯುತ್ತಿದ್ದನು ನೋಡಿ ಅವನಿಗೆ ಗಾಬರಿಯಾಗಿತ್ತು. ಹಾಡು ಹಾಡಿದೆ, ಡ್ಯಾನ್ಸ್ ಮಾಡಿದೆ. ಕೊನೆಗೆ ಸ್ವಲ್ಪ ಹೊತ್ತಿನ ಬಳಿಕ ಎಲ್ಲ ಮುಗಿಯಿತು. ಒಂದು ಕಡೆಗೆ ಕಾಲು ಬಿದ್ದರೂ ಮತ್ತೊಂದೆಡೆ ನನಗೆ ಸಂತೋಷವಾಗಿತ್ತು. ಹೀಗೆ ಅವತ್ತಿನಿಂದ ಮನೆಯಲ್ಲಿ ಅವನು ಇರುವ ತನಕ ಡ್ಯಾನ್ಸ್ ನಡೆಯುತ್ತಲೇ ಇತ್ತು. ಹೀಗೆ ಕೆಲವು ದಿನ ಕಳೆದ ಬಳಿಕ ಅವನು ಊರಿಗೆ ಹೋದ. ಆದರೆ ಮುಂದೆ ಹೀಗೆ ಮೇಲಿಂದ ಮೇಲೆ ತಪ್ಪು ಮಾಡಿದ್ದರಿಂದ ಬೇರೆ ಯಾವುದೇ ಸಮಸ್ಯೆಯಲ್ಲಿ ಸಿಲುಕಿದಾಗ ಇಬ್ಬರು ಬರಬಾರದ ಕಾಯಿಲೆಗೆ ಬಂದು ಪ್ರಾಣ ಬಿಟ್ಟರು. ಹಾಗಾಗಿ ಗೆಳೆಯರೇ, ಯಾರು ಕೂಡ ಈ ರೀತಿ ತಪ್ಪು ಮಾಡಬೇಡಿ. ನಿಜ ಜೀವನದಲ್ಲಿ ನಡೆದಂತಹ ಈ ಕಾಲ್ಪನಿಕವಾದ ಘಟನೆ, ಕಾಲ್ಪನಿಕ ಕಥೆಗಳು ನಾವು ಅಥವಾ ಬೇರೆಯವರು ಗಂಭೀರವಾಗಿ ತೆಗೆದುಕೊಳ್ಳಬಾರದು. ಇವು ಕಾಲ್ಪನಿಕ ಕಥೆಯಾಗಿದ್ದು ಇಂತಹ ಪ್ರತಿ ಘಟನೆಗಳು, ಕಥೆಗಳು ಅಥವಾ ಸನ್ನಿವೇಶಗಳು ಯಾವಾಗಲೂ ಕೆಟ್ಟ ಅಂತ್ಯವನ್ನು ಹೊಂದಿರುತ್ತವೆ. ಹಾಗಾಗಿ ನಾವು ಸಮಾಜದಲ್ಲಿ ನ್ಯಾಯಯುತವಾದ ಜೀವನವನ್ನು ನಡೆಸುವುದರ ಜೊತೆಗೆ ಸಮಾಜದ ರೀತಿ ನೀತಿ ಕಾನೂನಿಗೆ ಒಳಪಟ್ಟು ಸಭ್ಯಸ್ಥರಾಗಿ ಜೀವನವನ್ನು ನಡೆಸಬೇಕು. ನಮ್ಮ ಬದುಕು ಹಸನಾಗಿಗಿಸುವ ಕಥೆಗಳನ್ನು ಓದಿ ಸ್ಫೂರ್ತಿಯನ್ನು ಪಡೆಯಬೇಕು. ಇಂತಹ ಕಾಲ್ಪನಿಕ ಘಟನೆಗಳ ಕಥೆ ನಿಜ ಜೀವನದಲ್ಲಿ ಮಾಡಿದ್ದೇ ಆದಲ್ಲಿ ಜೀವನ ಮತ್ತು ಜೀವಕ್ಕೆ ಎರಡು ಸಮಸ್ಯೆ ಜೊತೆಗೆ ತೊಂದರೆಯಾಗುತ್ತದೆ. ಹಾಗಾಗಿ ಇಂತಹ ಕಾಲ್ಪನಿಕ ಕಥೆಗಳಿಗೆ ಪ್ರಾಮುಖ್ಯತೆ ನೀಡಬೇಡಿ. ಅಲ್ಲದೆ ಎಂದಿಗೂ ಯಾವ ತಪ್ಪುಗಳನ್ನು ಮಾಡದಂತೆ, ತಪ್ಪುಗಳು ನಡೆಯದಂತೆ ಎಚ್ಚರ ವಹಿಸಬೇಕು. ಇದು ಕೇವಲ ಕಥೆ. ನಿಜ ಜೀವನದಲ್ಲಿ ನಾವು ಸದಾ ಸತ್ಯ ಮಾರ್ಗದಲ್ಲಿ ನಡೆಯಬೇಕು. ತಪ್ಪು ಕೆಲಸಗಳಿಂದ ದೂರವಿರೋಣ. ಗೆಳೆಯರೇ, ಈ ಕಥೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮತ್ತೊಂದು ಕಥೆಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಕಾಯ್ತಾ ಇರಿ.